ಧರ್ಮೋ ರಕ್ಷತಿ ರಕ್ಷತಂ. ಧರ್ಮವನ್ನು ರಕ್ಷಿಸುವವನಿಗೆ ಧರ್ಮದ ದೊರೆ ಅಂತಾರೆ. ಅದೇ ಧರ್ಮವನ್ನು ದ್ವೇಷಿಸುವವನಿಗೆ ಧರ್ಮ ರಾಕ್ಷಸ ಅಂತಾರೆ. ಆದ್ರೆ ನಾನು ಚತುರ್ದಶಕ ಭುವನ ಭಯಂಕರನಾದ ದಶಕಂಠ ರಾವಣ. ಸರ್ವಸ್ತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ತಂಡೋಪತಂಡಗಳನ್ನೇ ಚಂಡಾಡಬಲ್ಲ ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡಾರ ಗಂಡ ಪ್ರಚಂಡ ರಾವಣ. ಪೂರ್ವಕ್ಕೆ ತಲೆ ಕೊಟ್ಟು ಮಲಗಿದರೆ ಪುರುಷೋತ್ತಮ ಅಂತಾರೆ. ಪಶ್ಚಿಮಕ್ಕೆ ತಲೆ ಕೊಟ್ಟು ಮಲಗಿದರೆ ಪರಶುರಾಮ್ ಅಂತಾರೆ. ಉತ್ತರಕ್ಕೆ ತಲೆ ಕೊಟ್ಟು ಮಲಗಿದರೆ ಉತ್ತರ ಕುಮಾರ ಅಂತಾರೆ. ದಕ್ಷಿಣಕ್ಕೆ ತಲೆ ಕೊಟ್ಟು ಮಲಗಿದರೆ ಧನರಾಜ್ ಅಂತಾರೆ. ಈ ನಾಲ್ಕು ದಿಕ್ಕುಗಳ ಮಧ್ಯೆ ತಲೆ ಕೊಟ್ಟು ಮಲಗಿ ಕಣ್ಣಿಟ್ಟು ಅಂಚು ಹಾಕಿದ ಹೆಣ್ಣು ಹೊನ್ನು ಮಣ್ಣು. ನನ್ನಂತೆ ವಶೀಕರಣ ಮಾಡಿಕೊಳ್ಳದಿದ್ದರೆ ಆ ಹೋಳಿ ಹುಣ್ಣಿಮೆ ದಿವಸ ಹುಟ್ಟಿರೋ ಚಂದ್ರಕಾಂತನೇ ಅಲ್ಲ. ಸುತ್ತು ಸಾವಿರ ಹಳ್ಳಿಗೆ ಕೋಟೆ ಬಾಗಿಲಂತೆ ಮೆರೆಯುತ್ತಿರುವ MLA ಸೂರ್ಯಕಾಂತ್ ಎಂಬ ಬಂಡನ ಅರಮನೆಗೆ ನಾರದ ಮುನಿಯಂತೆ ನುಸುಳಿಕೊಂಡು ಸೇರೆ ದಲ್ಲಾಳಿ ಅಂಗಡಿಯ ಮಾಲೀಕನಾದ ಈ ಚಂದ್ರಕಾಂತರ ಕಾಲು ಹಿಡಿಯೋಗೆ ಮಾಡದಿದ್ದರೆ ನನ್ನ ಹೆಸರು ಕಂಗೆಟ್ಟ ಕಾಮುಕ ಚಂದ್ರಕಾಂತರೇ ಅಲ್ಲ. ಸೂರ್ಯಕಾಂತ್, ಆ ನಿನ್ನ ದಲ್ಲಾಳಿ ಅಂಗಡಿ ರೈತನ ನಂಬುಗೆಯನ್ನು ನಂಬಿಸಿ ಅಸ್ತ್ರದಿಂದ ಮುಗಿಸಿ ರೈತರ ಕಷ್ಟಪಟ್ಟು ಭೂಮಿಯಲ್ಲಿ ಬೆಳೆದಿರೋ ಮಾಲನ್ನು ಅಗ್ಗದ ರೇಟಿಗೆ ತೆಗೆದುಕೊಂಡು ದಶ ದಿಕ್ಕುಗಳಿಗೆ ಮೆರೆಯೋದೆ ಈ ಚಂದ್ರಕಾಂತನ ಕತ್ತು. ಸೂರ್ಯಕಾಂತ್, ಈ ಪವಿತ್ರವಾದ ಮಣ್ಣಿನಲ್ಲಿ ಬಂಡ ಸೂಳೆಯರ ಸೆರಗಿನಲ್ಲಿ ಸರಸವಾಡುತ್ತಿದ್ದೀಯಾ? ಆಡು. ಮುಂದೊಂದು ದಿನ ಮೇಲಕ್ಕೆ ಏರಿದ ಮನುಷ್ಯ ಕೆಳಗೆ ಇಳಿಯಲೇಬೇಕು. ಇದೇ ಸೃಷ್ಟಿಯ ನಿಯಮ. ಸೂರ್ಯಕಾಂತ್, ಬರ್ತಾ ಇದ್ದೀನಿ ನಿನ್ನ ಪಾಲಿಗೆ ಯಮ ಕಿಂಕರನಾಗೆ. ಕನಸು ಕಾಣುವವನಿಗೆ ಕನಸುಗಾರ ಅಂತಾರೆ. ಜನ ಕಾಯುವವನಿಗೆ ಜನನಾಯಕ ಅಂತಾರೆ. ಹಣ ಕಾಯುವವನಿಗೆ ಸಾಹುಕಾರ ಅಂತಾರೆ. ಸುಂದರವಾದ ಹೆಣ್ಣುಗಳನ್ನು ನೆಲಕ್ಕೆ ಕೆಡುವವನಿಗೆ ಮೋಜುಗಾರ ಅಂತಾರೆ. ಜಗವೇ ಒಂದು ರಣರಂಗ. ಆದ್ರೆ ಈ ನಾಲ್ಕು ಶಬ್ದಗಳನ್ನು
ಸೂರ್ಯಕಾಂತ್ ಅರ್ಥಾತ್ ಭಾವಿ ಕೃಷಿ ಮಂತ್ರಿ ಆಗುವ ಹಗಲುಗೊಣಸು ಕಾಣುತ್ತಿರುವ ಮುಂಡೆಯ ಮಗನೇ, ಇಡೀ ರಾಜ್ಯವನ್ನೇ ನಿನ್ನ ಅಂಗೈಯಲ್ಲಿ ಅರಗಿನಂತೆ ಇಟ್ಟುಕೊಂಡು ರೈತರಿಗೆ ಬಡವರಿಗೆ ಅನ್ಯಾಯ ಮೋಸ ವಂಚನೆ ಎಂಬ ಅಸ್ತ್ರದಿಂದ ಬೇಟೆಯಾಡಿ ರೈತರ ನೆತ್ತರವನ್ನು ನೆಕ್ಕಿ ನೀರು ಕುಡಿದು ಈ ಸುತ್ತ 1000 ಹಳ್ಳಿಗಳಿರುವ ಮಧ್ಯಮ ರೈತರ ಜಮೀನುಗಳನ್ನು ಅವರಿಗೆ ಧಮಕಿ ಹಾಕಿಕೊಂಡು ಬರೆಸಿಕೊಂಡದಲ್ಲದೆ ಎಮ್ಮಲ್ಲೆ ಎಂಬ ಪದವನ್ನು ಬೆನ್ನಿಗೆ ಏರಿಸಿಕೊಂಡು ಮದವೇರಿದ ಗಜರಾಜನಂತೆ ಮೆರೆಯುತ್ತಿರುವೆಯಲ್ಲ ಮೆರೆ. ಉಪ್ಪು ಇಲ್ಲದೆ ಉರಿದವನು ಮಣ್ಣಲ್ಲೇ ಮಣ್ಣಾಗಲೇಬೇಕು. ಸೂರ್ಯಕಾಂತ್, ನೀನು ತಾಲೂಕಿಗೆ ರೈತರಿಗೆ ಮಾಡ್ತಿರುವ ಕದ್ರಿ ಕೆಲಸಗಳ ಡೈರಿಯನ್ನು ಎಳೆ ಎಳೆಯಾಗಿ ಸ್ಟಡಿ ಮಾಡಿ ನೀನು ರಚಿಸಿದ ರಾಜಕೀಯ ನಿನ್ನನ್ನೇ ಸೆಲಕಿಸಿ ನಿನಗೆ ಓಟು ಕಟ್ಟು ಆರಿಸಿ ಕಳಿಸಿದ ನಿನ್ನ ಕ್ಷೇತ್ರದ ಜನತೆಯ ಮುಂದೆ ನಿನ್ನ ಕೈಗೆ ಬೇಡಿ ಹಾಕಿಕೊಂಡು ನನ್ನ ಪೊಲೀಸ್ ಜೀಪಿಗೆ ಕಟ್ಟಿಕೊಂಡು ದರದರನೆ ಎಳೆದುಕೊಂಡು ಹೋಗಿ ನಿನಗೆ ಅಳಿಸಿದ ಅನ್ನ ತಿನ್ನುವಂತೆ ಮಾಡಿದರೆ ನಿನ್ನಿಂದ ಗಾಯಗೊಂಡ ರೈತ ಸಂಗಪ್ಪನ ಮಗ ಇನ್ಸ್ಪೆಕ್ಟರ್ ದೇವರಾಜನೇ ಅಲ್ಲ. ಸೂರ್ಯಕಾಂತ್, ಈಗಲೇ ಬರುತ್ತೇನೆ ನಿನ್ನ ಮೋಸದ ಆಟವನ್ನು ನಿಲ್ಲಿಸಲು ಸಿಡಿದದ್ದ ಸಿಂಹನಾಗಿ. ಅಲ್ಲರಿ, ನಾವೇನೋ ಕಷ್ಟಪಟ್ಟು ಬುತ್ತಿ ತಗೊಂಡು ಹೊಲಕ್ಕೆ ಹೋಗ್ತೀವಿ ನಿಜ. ಮಳೆ ಬೆಳೆ ಇಲ್ಲದೆ ಪೈರೆಲ್ಲ ಒಣಗಿ ಹೋಗ್ತಾ ಇದೆ. ಹೀಗೆ ಆದ್ರೆ ಏನ್ರಿ ಮಾಡೋದು ಮುಂದೆ? ರೇಖಾ, ಯಾಕೋ ಏನೋ ಗೊತ್ತಿಲ್ಲ, ಈ ಮಳೆ ರಾಯನು ನಮ್ಮ ಮೇಲೆ ತುಂಬಾನೇ ಮುನಿಸಿಕೊಂಡಿದ್ದಾನೆ. ಇರಲಿ, ಬಂದದ್ದು ಬರಲಿ, ಆ ಭಗವಂತನ ದಯ ನಮ್ಮ ಮೇಲೆ ಇರಲಿ ರೇಖಾ, ನಮ್ಮ ಮೇಲೆ ಇರಲಿ. ಅಲ್ರಿ, ನಾವೇನೋ ಗೆಡ್ಡೆ ಗೆಣಸು ತಿನ್ಕೊಂಡು ಹೇಗೋ ಬದುಕಬಹುದು, ಆದ್ರೆ ಪಾಪ ದನ ಕರುಗಳೆಲ್ಲ ಏನ್ರಿ ಮಾಡಬೇಕು? ಹೌದು ರೇಖಾ, ನನಗಂತೂ ದನ ಕರುಗಳದೇ ಒಂದು ದೊಡ್ಡ ಚಿಂತೆಯಾಗಿದೆ. ಹುಟ್ಟಿಸಿದ ದೇವರೇನು ಹುಲ್ಲನ್ನ ಮೇಸಲಾರ. ನಮ್ಮನ್ನ ಮತ್ತು ಈ ರೈತರನ್ನ ದೇವರು ಕಾಪಾಡ್ತಾನೆ ರೇಖಾ. ಸರಿ ಸರಿ, ಅದೆಲ್ಲ ಇರ್ಲಿ ರೀ. ನೆನ್ನೆ ಗೊಂಜಾಳ ತಗೊಂಡು ಹೋಗಿ ಮಾರ್ಕೆಟಲ್ಲಿ ಮಾರು ಬಂದ್ರೆ ನೆನಪಿದೆ ತಾನೆ? ಈಗ್ಲಾದ್ರೂ ಒಳ್ಳೆ ಲಾಭ ಬಂದಿರುತ್ತೆ. ಈ ನಿಮ್ಮ ಪ್ರೀತಿಯ ಸತಿಗೆ ಏನ್ರಿ ಕಾಣಿಕೆ ತಗೊಂಬಂದಿದ್ದೀರಾ? ರೇಖಾ, ನಾ ತಂದ ಕಾಣಿಕೆ ನಿನಗೆ ಕೊಡೋ ಮುಂಚೆ ನೀನೊಂದು ಕಾಣಿಕೆ ಕೊಡುವೆ ನನಗೆ ಚಿನ್ನ. ನಾನಾ? ನನ್ನಲ್ಲಿ ಇರೋ ಕಾಣಿಕೆ ಕೇಳಿದ್ರೆ ನಿಜವಾಗಿಯೂ ಕೊಡ್ತೀನಿ. ಏನಂತೀರಿ? ರೇಖಾ, ನಿನ್ನಲ್ಲಿ ಏನಿಲ್ಲ, ಆದರೆ ಈ ಸಮಾಜದ ಹೆಣ್ಣು ಮಕ್ಕಳ ಮನದಲ್ಲಿ ಎಲ್ಲವೂ ಇದೆ. ಹೆಣ್ಣು ಮನಸ್ಸು ಮಾಡಿದರೆ ಈ ಮನೆತನದ ಜ್ಯೋತಿಯನ್ನೇ ಬೆಳಗ್ತಾಳೆ. ಅದೇ ಹೆಣ್ಣು ಮನಸ್ಸು ಮುರಿದರೆ ತಪ್ಪು ಹೆಜ್ಜೆ ಇಡುವ ಮನೆ ಮಗಳಾಗ್ತಾಳೆ ರೇಖಾ. ರೇಖಾ, ಹೆಣ್ಣು ಪತಿಯ ಸೇವೆ ಮಾಡಿದರೆ ಸತಿ ಸಾವಿತ್ರಿ ಆಗ್ತಾಳೆ. ಅದೇ ಹೆಣ್ಣು ಮೂರು ಬಿಟ್ಟು ನಿಂತರೆ ವಿಷದ ಪಾತ್ರೆ ಆಗ್ತಾಳೆ ರೇಖಾ, ವಿಷದ ಪಾತ್ರೆ ಆಗ್ತಾಳೆ. ಅಲ್ಲರಿ, ನೀವೇನೋ ತತ್ವದ ಮಾತನ್ನ ಹೇಳ್ತಿದ್ರೆ ನಿಜ, ಆದ್ರೆ ನಿಮ್ಮ ಮಾತನಿಗೊಂದು ಅರ್ಥವೇ ಆಗ್ತಿಲ್ವಲ್ರಿ? ನೋಡು ರೇಖಾ, ಈ ಮಾತನ್ನ ನಿನಗೆ ಏಕ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಿನಗೆ ತಾಳಿ ಕಟ್ಟಿ ಮನೆ ತುಂಬಿಸಿಕೊಂಡ ಬಳಿಕ ಗಂಡನಿಗೆ ಪ್ರೀತಿಯ ದೇವತೆಯಾದೆ, ಮೈದನರಿಗೆ ಅಂತಃಕರಣುಣಿಸುವ ಹಾಲುಣಿಸುವ ತಾಯಿಯಾದೆ. ಈ ಮನೆಯ ಬಾಳಿನ ಜ್ಯೋತಿಯು ಯಾವ ಬಿರುಗಾಳಿಗೂ ಸಿಲುಕದಂತೆ ನೋಡಿಕೊಂಡು ಹೋಗ್ತೀಯ ಅಂತ ಈ ವಜ್ರ ಕಾಣಿಕೆ ನಾನು ನಿನಗೆ ಕೊಡ್ತಾ ಇದ್ದೀನಿ ರೇಖಾ. ಏನಂದ್ರೆ, ಹೆಣ್ಣಾಗಿ ಹುಟ್ಟಿ ಪತಿಯ ಮಾತನ್ನ ಪಾಲಿಸದೆ ಹೋದ್ರೆ ಅವಳು ಹೆಣ್ಣಾಗಿರಲ್ಲ, ಈ ಜನ್ಮಕ್ಕೆ ರಾಕ್ಷಸಿಯಾಗಿ ಬಾಳ್ತಾಳೆ.
ಆದ್ರೆ ನನ್ನ ಮೇಲೆ ನೀವು ವಿಶ್ವಾಸವನ್ನಿಟ್ಟು ಏನು ಹೇಳಿದ್ರಲ್ಲ ಅದನ್ನ ಖಂಡಿತವಾಗಿಯೂ ನಾನು ನಡೆಸ್ಕೊಡ್ತೀನಿ. ಈ ಮಾತು ಆ ಸೂರ್ಯ ಚಂದ್ರನ ಸಾಕ್ಷಿಯಾಗಿಯೂ ಮತ್ತು ನಿಮ್ಮ ಪಾದ ಸಾಕ್ಷಿಯಾಗಿಯೂ ಸತ್ಯ ಸತ್ಯ ರೇಖಾ, ಬಾಳಿನಲ್ಲಿ ಒಳ್ಳೆಯ ಹೆಜ್ಜೆಯನ್ನ ಇಡುತ್ತಾ ನೀ ನಿನ್ನ ಸಾರ್ಥಕೆಯ ಅನುಭವ ಸಿದ್ಧಾಂತ ಎಂದಿಗೂ ಸುಳ್ಳಾಗಲಾರದು ರೇಖಾ, ಸುಳ್ಳಾಗಲಾಗದು. ಗಂಡನಿಗೆ ಪ್ರೀತಿಯ ದೇವತೆ ಆದೆ, ಮೈದುನರಿಗೆ ವಿಶ್ವಾಸವುಳ್ಳ ತಾಯಿ ಆದೆ. ವಿಶ್ವಾಸವುಳ್ಳ ಅಣ್ಣ ತಮ್ಮಂದಿರು ನನ್ನ ಬೆನ್ನ ಹಿಂದೆ ಇರುವಾಗ ನಾನು ಹಿಡಿದ ಕೆಲಸ ಛಲದಿಂದ ಸಾಗುತ್ತದೆ ರೇಖಾ, ಛಲದಿಂದ ಸಾಗುತ್ತದೆ. ರೇಖಾ, ನೀನೇನು ಕಾಣಿಕೆ ಕೇಳಿದೆಯಲ್ಲ, ಅದು ಏನಂತ ಹೇಳ್ತೀಯ? ನಾನು ನಿನಗೆ ಕೊಡುತ್ತೇನೆ. ರೀ, ನಾನು ಕಾಣಿಕೆನ ಕೇಳುವ ಮೊದಲೇ ನಿಮ್ಮ ಮಾತ್ರಲ್ಲೇ ನನ್ನ ಹೃದಯಕ್ಕೆ ಎಲ್ಲವನ್ನೂ ಅರ್ಥ ಮಾಡಿಸಿದ್ದೀರಾ ನೀವು. ಹೀಗಿರ್ಬೇಕಾದ್ರೆ ನಾನು ಕೇಳುವ ಕಾಣಿಕೆ ಬಲು ವಿಪರೀತ ದೊಡ್ಡದಾಗಿದೆ. ಅದೇನಂದ್ರೆ ನನ್ನ ಜೀವನದ ಕೊನೆ ಉಸಿರಿರೋ ತನಕ ನಿಮ್ಮ ಪಾದಗಳಲ್ಲಿ ನಾನು ಮುತ್ತೈದೆಯಾಗಿ ಹಣೆ ಹಚ್ಚಿ ಈ ನಿಮ್ಮ ಪಾದದಲ್ಲೇ ನನ್ನ ಸಾವನ್ನು ಕಳ್ಕೋಬೇಕು. ಅದು ಮುತ್ತೈದೆಯಾಗಿ ಸಾಯ್ಬೇಕು ಅಂದ್ರೆ ಇದೆ ಒಬ್ಬ ಮುತ್ತೈದೆಯಾಗಿ ನಾ ಕೇಳ್ತಿರುವ ಬಹುದೊಡ್ಡ ಕಾಣಿಕೆ. ನನಗೆ ಈ ಕಾಣಿಕೆಯನ್ನ ನೀವು ಕೊಡ್ತೀರ? ರೇಖಾ, ಏನ್ ಮಾತಾಡ್ತಿದ್ದೆ ಹುಚ್ಚಿ? ಇದ್ದರೆ ಇಬ್ಬರು ಸೇರೇ ಇರೋಣ, ಸತ್ತರು ಇಬ್ಬರು ಸೇರೇ ಸಾಯೋಣ. ರೇಖಾ, ಅದನ್ನೆಲ್ಲ ತಲೆಯಿಂದ ತೆಗೆದಾಕ್ಬಿಡು. ಏನಾದರೂ ಸ್ವಲ್ಪ ರಸಿಕತೆಯಿಂದ ಒಂದು ಗೀತೆಯನ್ನು ಹಾಡುವೆ ಚಿನ್ನ. ನಿಮ್ಮ ಆಸೆ ಅಂತ ಸೌಂದರ್ಯಕ್ಕೆ ರಾಗಕ್ಕೆ ನಾ ಸೋತು ಹೋದೆ ಅಂದೆ, ಸೋತು ಹೋದೆ ಅಂದೆ. ಸೋತು ಹೋದೆ
ಹಲೋ, ನಾನು ರೈತ ನಾಯಕ ಶಂಕರ್. ಏನಾಗಬೇಕಾಗಿತ್ತು? ಹಲೋ ಶಂಕರ್ ಅವರೇ, ನಾನು MLA ಅವರ PA. ಶ್ರೀರಾಮ್ ಲಿಂಗೇಶ್ವರ ದೇವಸ್ಥಾನ ಕಲ್ಯಾಣ ಮಂಟಪ ಕಟ್ಟಕ್ಕೆ ಸಲುವಾಗಿ ಅರ್ಜಿ ಕೊಟ್ಟಿದ್ರಲ್ಲ, ಹಾ, ಅದು ಸಕ್ಸಸ್ ಆಗಿದೆ. ಓಕೆ. ಬೇಗನೆ ಬಂದು MLA ಸಾಹೇಬರು ಭೇಟಿ ಆಗ್ಬೇಕಂತ ಹೇಳಿದ್ದಾರೆ. ಬೇಗ ಬನ್ನಿ ಶಂಕರ್ ಅವರೇ. ಆಯಿತು ಸರ್, ಆಯಿತು, ಬರ್ತೀನಿ. ರೇಖಾ, ನಾನು ಅರ್ಜೆಂಟಾಗಿ MLA ಅವ್ರನ್ನ ಭೇಟಿಯಾಗಲು ಹೊಂಟಿದ್ದೀನಿ. ನೀನು ಒಬ್ಬಳೇ ಬೂತಿ ಕಟ್ಟಿಕೊಂಡು ನಾನು ಹೋದ ಕೆಲಸ ಮುಗಿಸಿಕೊಂಡು ನಾನೇ ಹೊಲಕ್ಕೆ ಬರ್ತೀನಿ. ಆಯ್ತು ಅಂದ್ರೆ ಹೋಗಿ ಬರಲೇ? ಹೋಗಿ ಬನ್ನಿ ಆಗಿದ್ರೆ.